ಹಾಯ್ ಫ್ರೆಂಡ್ಸ್, ನಾನಿವತ್ತು ಗ್ರೋ ಬ್ಯಾಗ್ನ ಯಾವ ರೀತಿ ಹೊಲಿಯೋದು ಅಂತ ತೋರಿಸ್ತಾ ಇದ್ದೀನಿ. ಅದನ್ನ ಹೊಲಿಲಿಕ್ಕೆ ವಸ್ತುಗಳಂದರೆ ಸೀಸರು, ಟೇಪು, ಒಂದು ಮಾರ್ಕರು, ಒಂದು ಸ್ಕೆಚ್ ಪೆನ್ನು, ಹಾಗೆ ವೇಸ್ಟ್ ಯಾವುದಾದ್ರು ನಿಮ್ಮ ಹತ್ರ ಹಳೆ ಚೀಲ, ಅಕ್ಕಿ ಚೀಲ ಆ ಥರ ಯಾವ್ದಾರು ಇರುತ್ತಲ್ಲ ಅದು, ಮತ್ತು ಒಂದು ಬಟ್ಟೆ. ಕಾಟನ್ ಅಲ್ಲದೆ ಇರೋದು ತಗೊಂಡ್ರೆ ಗ್ರೋ ಬ್ಯಾಗ್ ನಮಗೆ ತುಂಬ ಬಾಳಿಕೆ ಬರುತ್ತೆ. ನಾನು ಈ ಸೈಡ್ನ ಕಟ್ ಮಾಡ್ಕೊತೀನಿ. ಈ ಸೈಡ್ ಏನಿದೆ ಇದು ಅದನ್ನು ಕಟ್ ಮಾಡ್ಕೊತೀನಿ ನೋಡಿ. ಸೈಡ್ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಕಡೆ ಸೈಡಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಸೈಡ್ ಇವಾಗ ಇಷ್ಟು ಮೆಜರ್ಮೆಂಟ್ ಬೇಕಂತ ಹೇಳ್ತೀನಿ, ಆ ಥರ ಕಟ್ ಮಾಡಿಕೊಂಡ್ರೆ ಆಯಿತು. ಇದು ಅಗಲ ನಾನು 11 ತೊಗೊಂಡಿದ್ದೀನಿ. 11 ಇಲ್ಲಿ ಕಟ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಒಂದು ಸ್ಕೆಚ್ ಪೆನಲ್ಲಿ ಹಿಂಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಉದ್ದನ ನಾನು 26 ಇದೆ ನೋಡಿ, 26 ಇದೆ, ಅಷ್ಟು ತಗೊಂಡಿದ್ದೀನಿ ನಾನು. ಅದನ್ನು ಇವಾಗ ಕಟ್ ಮಾಡ್ಕೊತೀನಿ ನೋಡಿ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಈ ಥರ ಎರಡೂ ಕಡೆ ಲೈನಿಂಗ್ ಬರೋ ಥರ ಸೇಮ್ ಅಳತೆಲೆ ಕಟ್ ಮಾಡ್ಕೊಬೇಕಷ್ಟೆ. ಎರಡೂ ಕಡೆ ಲೈನಿಂಗ್ ಬರೋ ಥರ ಸೇಮ್ ಅಳತೆ, ಆದರೆ ಎರಡೂ ಕಡೆ ಬರಬೇಕು, ಆ ಥರ ಕಟ್ ಮಾಡಿಕೊಂಡ್ರೆ ಆಯಿತು. ಇವಾಗ ನಾನು ಈ ಸೈಡು ಮತ್ತು ಈ ಸೈಡು ಹಾಗೆ ಈ ಸೈಡನ್ನು ಬೇಡ, ಇಲ್ಲಿ ಈ ಥರ ಬಟ್ಟೆ ನಾವು ಈ ಥರ ಕಟ್ ಮಾಡಿರ್ತೀವಲ್ಲ, ಫೋಲ್ಡ್ ಮಾಡಿರ್ತೀವಿ, ಅದೇನು ಸ್ಟಿಚ್ ಮಾಡಬೇಕಂತೇನಿಲ್ಲ. ಹೀಗೆ ಇಷ್ಟು ನಾನು ಸ್ಟಿಚ್ ಮಾಡ್ಕೊಂಡ್ಬರ್ತೀನಿ. ಸ್ಟಿಚ್ ಮಾಡೋದೇನು ವಿಡಿಯೋ ಬೇಡ ಅನಿಸುತ್ತೆ, ಸ್ಟಿಚ್ ಮಾಡ್ಕೊಂಡ್ಬರ್ತೀನಿ ನಾನು ನೋಡಿ. ನಾನಿಲ್ಲಿ ಸೈಡ್ ಫುಲ್ಲು ಸ್ಟಿಚ್ ಮಾಡ್ಕೊಂಡ್ಬಂದಿದ್ದೀನಿ. ಈಗ ಇದು ವೇಸ್ಟ್ ಏನಿರುತ್ತೆ ಬಟ್ಟೆ ಅದನ್ನೆಲ್ಲ ಕಟ್ ಮಾಡ್ಕೊಳೋಣ ನೋಡಿ. ನಾನೀಗ ವೇಸ್ಟ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಗೊತ್ತಾಗಲಿ ಅಂತ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇರೋಂಥ ದುಪ್ಪಟ್ಟನ್ನೇ ತಗೊಂಡಿದ್ದೀನಿ ನಾನು. ಇವಾಗ ಏನು ಮಾಡಬೇಕಂದ್ರೆ, ಈ ಸೈಡ್ ಇರುತ್ತಲ್ಲ ಅದನ್ನು ಈ ಥರ ಫೋಲ್ಡ್ ಮಾಡಬೇಕು. ಈ ಥರ ಹಿಂಗೆ ಮಡಚಬೇಕು. ಮಡಚಿಬಿಟ್ಟು ಒಂದು ಸೈಡ್ ಓಪನ್ ಬಿಡಬೇಕು. ಹಿಂಗೆ ಮಡಚಿದ್ದೀವಲ್ಲ ನಾವು, ಈ ಸೈಡ್ ಒಂದು ಓಪನ್ ಬಿಟ್ಟು ಈ ಸೈಡು ಮತ್ತು ನೋಡಿ, ಈ ಸೈಡು ಹಾಗೆ ಈ ಸೈಡು ಸ್ಟಿಚ್ ಮಾಡಬೇಕು. ಇದು ಹೆಂಗಿದ್ರೂ ಕ್ಲೋಸ್ ಇರುತ್ತೆ, ಇದು ಓಪನ್ ಇರಬೇಕು. ಈ ಸೈಡ್ ಒಂದು ಓಪನ್ ಇರಬೇಕು. ಈ ಸೈಡು ಮತ್ತು ಈ ಸೈಡು ನಾನು ಸ್ಟಿಚ್ ಮಾಡ್ಕೊಂಬರ್ತೀನಿ. ಈ ಥರ ಸೈಡ್ ಫುಲ್ ಸ್ಟಿಚ್ ಮಾಡ್ಕೊಂಡ್ಬಂದಿದ್ದೀನಿ. ಇವಾಗ ಏನು ಮಾಡಬೇಕಂದ್ರೆ, ಈ ಥರ ಈ ಸೈಡ್ ಜಾಯಿಂಟು ಹಾಗೆ ಈ ಸೈಡ್ ಜಾಯಿಂಟು ಎರಡು ಒಂದೇ ಕಡೆ ಸೈಡ್ ಬರಬೇಕು. ಈ ಥರ ಇಲ್ಲಿ ಈ ಥರ ಮಡಚಬೇಕು ನೀವು. ಈ ಥರ ನೋಡಿ ಫ್ರೆಂಡ್ಸ್, ಈ ಥರ ಮಡಚಿಬಿಟ್ಟು ಇಲ್ಲಿಂದ ಇಲ್ಲಿಗೆ ಒಂದು 3.5 ಇಂಚು ತಗೊಂಡಿದ್ದೀನಿ ಈ ಥರ. ಆಮೇಲೆ ಈ ಸೈಡ್ ನಿಮಗೆ ಗೊತ್ತಾಗಲ್ಲ ಅಂತ ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ, ಈ ಥರ ಸ್ಟಿಚ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ಒಂದು 3.5 ಇಂಚು ತಗೊಂಡು ಈ ಥರ ನಾವು ಸ್ಟಿಚ್ ಮಾಡಬೇಕು. ಈ ಥರ ಇಲ್ಲಿಂದ ಈ ಕಡೆ ಸೈಡಿಗೆ ನೋಡಿ ಈ ಥರ ಇರಬೇಕು. ಈ ಪೋರ್ಷನ್ನು ಮತ್ತು ಈ ಸೈಡಿಂದು ಇದೆರಡು ಈ ಥರ ಬರೋ ಥರ ಹಿಂಗೆ ಈ ಥರ ಮಾಡಿಕೊಂಡು ನಾನು 3.5 ಇಂಚು ತಗೊಂಡು ಈ ಥರ ಸ್ಟಿಚ್ ಮಾಡಬೇಕಿಲ್ಲಿ ನೋಡಿ. ನಾನು ಈ ಥರ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಇದೇನಿದೆ ಇದು ವೇಸ್ಟು, ಇದನ್ನು ಕಟ್ ಮಾಡಬೇಕು ನಾವು. ಈಗ ಸ್ಟಿಚ್ಚಿಂದ ಗ್ಯಾಪ್ ಒಂದಿಷ್ಟು ಬಿಟ್ಟು ಕಟ್ ಮಾಡಬೇಕು ನೋಡಿ. ಈ ಥರ ಕಟ್ ಮಾಡಬೇಕು ಅದನ್ನ. ಅದೇ ಥರನೇ ನಾನು ಈ ಪೋರ್ಷನ್ ಸಹ ಹೊಲಿದು ಕಟ್ ಮಾಡ್ತೀನಿ. ಆ ಕಡೆ ಹೊಲ್ದಿರೋ ಮಾರ್ಕ್ ಇರುತ್ತೆ, ನಮಗೆ ಈಸಿ ಆಗುತ್ತೆ. ಈ ಕಡೆ ಲೈನ್ ಇರಲ್ಲ, ಈ ಥರ ಪ್ಲೈನ್ ಇರುತ್ತಲ್ವ, ಅವಾಗ ನಾವು ಮಾರ್ಕರಲ್ಲೇ ಒಂದು 3.5 ಇಂಚಿಗೆ ಅದನ್ನು ಅಳತೆ ಮಾಡ್ಕೊಂಡು ಮಾರ್ಕ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ನೋಡಿ. ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಈ ಕಡೆನೂ ಬೇಕಾದ್ರೆ 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡ್ಕೊಂಡು ಈ ಥರ ಹೊಲಿಬೇಕು ನಾವು ನೋಡಿ. ಈ ಥರ ಹೊಲಿಬೇಕು, ಈ ಸ್ಟ್ರೈಟ್ ಆ ತುದಿಯಿಂದ ಈ ತುದಿ ಹೊಲಿಬೇಕು ನೋಡಿ.
ಇವಾಗ ಈ ಸೈಡ್ ಸಹ ಸ್ಟಿಚ್ ಮಾಡ್ಕೊಂಡ್ಬಂದಿದ್ದೀನಿ. ಇವಾಗ ಇದೇನಿದೆ ಇಲ್ಲಿಂದ ಈ ಪೋರ್ಷನ್ನು ಸ್ವಲ್ಪ ಬಿಟ್ಬಿಟ್ಟು ಇದಿಷ್ಟು ಕಟ್ ಮಾಡ್ಕೊಂಡು ನೋಡಿ, ಈ ಥರ ಇತ್ತಲ್ಲ, ಇದನ್ನು ಹಿಂಗೆ ಕಟ್ ಮಾಡಿಟ್ಟಿದ್ದೀನಿ. ಇದು ಸಹ ಹೌದು, ಆ ಕಡೆ ಸೈಡಿಂದು ಎರಡು ಕಡೆ ಸೈಡಿಂದು ಇದು ವೇಸ್ಟ್. ಇವೆಲ್ಲ ಎರಡೆರಡು ಸ್ಟಿಚ್ ಬೇಕಾದ್ರೆ ಹಾಕ್ಕೊಬೋದು, ತುಂಬ ಬಾಳಿಕೆ ಬರುತ್ತೆ ಇದು. ಹಾಗಾಗಿ ಗೊತ್ತಾಗಿಲ್ಲ ಅಂದರೆ ಏನಾದ್ರು ಗುಂಡು ಪಿನ್ನು ಅಥವಾ ಸೂಜಿ ಆ ಥರ ಏನಾದ್ರು ಇದು ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಒಳಗಡೆ ಎಲ್ಲ ತಿರುಗಿಸಿದ್ದೀನಿ ನಾನು ಇವಾಗ. ಆ ಥರ ಹೊಲಿಯೋದ್ರಿಂದ ಈ ಕಡೆ ಚೌಕ ಬರುತ್ತೆ ನಿಮಗೆ. ತೋರಿಸಿದ್ನಲ್ಲ ಆವಾಗ ವೇಸ್ಟ್ ಕಟ್ಟಿಂಗ್ ಮಾಡೋದು, ಈ ಥರ ಚೌಕ ಬರುತ್ತೆ. ಸೈಡಿಗೆ ಬೇಕಾದರೆ ಯಾವ್ದಾದ್ರು ಬಾರ್ಡ್ರುಗಳು, ಸ್ಯಾರಿ ವೇಸ್ಟ್ ಬಾರ್ಡ್ರು ಅಥವಾ ಮಕ್ಕಳು ಬಟ್ಟೆ ಬಾರ್ಡ್ರು, ಲೇಸ್ ಆ ಥರ ಏನಾದ್ರು ಇರುತ್ತಲ್ಲ ಅದನ್ನೆಲ್ಲ ಕೊಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇವಾಗ ಒಂದು ಬಾರ್ಡ್ರು ಕೊಡ್ತೀನಿ, ನೋಡ್ಬೋದು ನೀವು. ಈ ಥರ ಒಂದು ಹಳೆ ಸ್ಯಾರಿದು ಯಾವ್ದಾದ್ರು ಡ್ರೆಸ್ ಅಥವಾ ಇರುತ್ತಲ್ಲ ಅದನ್ನು ಈ ಥರ ಸ್ಟಿಚ್ ಮಾಡ್ಬೋದು. ಅವಾಗ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋಕೆ ಕೂಡ. ನಿಮಗೆ ಗೊತ್ತಾಗಲಿ ಅಂತಲೇ ನಾನು ಈ ಚೀಲನ ಈ ಥರ ಹಾಕಿದ್ದೀನಿ, ಟ್ರಾನ್ಸ್ಪರೆಂಟ್ ಕಾಣಲಿ ಅಂತ. ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ. ನೀವು ಬೇಕಾದರೆ ಮೆಜರ್ಮೆಂಟ್ನ ಇನ್ನೂ ಜಾಸ್ತಿನೂ ತೊಗೊಬೋದು, ಕಡಿಮೆನೂ ತೊಗೋಬೋದು, ನಿಮ್ಮ ಇಷ್ಟ. ಇನ್ನು ದೊಡ್ಡ ದೊಡ್ಡ ಕ್ರೋ ಬ್ಯಾಗ್ಗಳನ್ನ ಮಾಡ್ಕೊಬೋದು. ಒಳಗೆ ಕೋಟಿಂಗ್ ಪ್ಲಾಸ್ಟಿಕ್ ಕೊಟ್ಟಿರೋದ್ರಿಂದ ತುಂಬ ಬಾಳಿಕೆನೂ ಬರುತ್ತೆ. ಎಲ್ಲ ಎರಡೆರಡು ಸ್ಟಿಚ್ ಹಾಕ್ಕೊಬೋದು ನೀವು. ಇನ್ನು ಈ ಯುನಿಕಾಗಿ ಯಾವ ಥರನಾದರೂ ಡಿಸೈನ್ಸ್ ಎಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈ ಗ್ರೋ ಬ್ಯಾಗ್ಗೆ ನಾನು ಈ ಜಿರೇಮ್ ಗಿಡ ಏನಿದೆ ಅದು ಸಣ್ಣ ಪಾಟಲ್ಲಿದೆ, ಅದನ್ನು ನಾನು ಅದಕ್ಕೆ ರೀಪಾಟ್ ಮಾಡಿ ತೋರಿಸ್ತೀನಿ ಇವಾಗ. ನೋಡಿ, ನಾನು ಮೊದಲಿಗೆ ಸ್ವಲ್ಪ ಒಣಗಿದ ಎಲೆ ಇರುತ್ತಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಕೆಳಗೆ. ನೋಡಿ, ನಾನಿಲ್ಲಿ ಒಣಗಿದ ಎಲೆಗೆ ಸ್ವಲ್ಪ ಗೊಬ್ಬರ, ಮಣ್ಣು ತೊಗೊಂಡಿದ್ದೀನಿ ಮತ್ತು ಮರಳು ಅಥವಾ ಕಿಚನ್ ವೇಸ್ಟ್ ತೊಗೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಎಲ್ಲದನ್ನೂ ಕೂಡ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಗ್ರೋ ಬ್ಯಾಗ್ಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಒಣಗಿದ ಎಲೆ ಸ್ವಲ್ಪ ಹಾಕ್ತಾಯಿದ್ದೀನಿ, ಹಾಗೆ ಕಿಚನ್ ವೇಸ್ಟ್ ಏನಿತ್ತು ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಇವಾಗ ಮತ್ತು ಮರಳು ಮಿಕ್ಸಿಂಗು ಅದನ್ನ ಹಾಕ್ತಾಯಿದ್ದೀನಿ. ಇವಾಗ ಒಂದು ಅರ್ಧದಷ್ಟು ಹಾಕಿದ್ದೀನಿ ನೋಡ್ಬೋದು. ಈಗ ಗಿಡನ ಇಟ್ಬಿಟ್ಟು ಆಮೇಲೆ ಉಳಿದಿದ್ದ ಮಣ್ಣನ್ನು ಹಾಕ್ತೀನಿ. ನೋಡ್ಬೋದು, ಗಿಡ ಇಟ್ಟಿದ್ದೀನಿ. ಇವಾಗ ಉಳಿದಿರೋ ಮಣ್ಣನ್ನೆಲ್ಲ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರನೇ ಇಟ್ಟಿದ್ದೀನಿ. ಹೇಗಿದೆ ಅಂತ ಕಾಮೆಂಟ್ ಮಾಡಿ.